ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಮಹಾತ್ರಿಪುರಸುಂದರೀಂ. ಮಂಗಳೂರಿನ ರಾಮಕೃಷ್ಣ ಮಠದ ವತಿಯಿಂದ 2016ನೇ ವರ್ಷದ ಭಾವಸಂಗಮ ಭಕ್ತ ಸಮಾಗಮದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಲೋಕವನ್ನು ಬೆಳಗಿದ ದಿವ್ಯತ್ರಯರನ್ನು ಸ್ಮರಿಸಿ ಕ್ಷೇತ್ರ ಆದಿಚುಂಚನಗಿರಿಯ 71ನೇ ಜಗದ್ಗುರುಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಾಡಿನ ಸೇವೆಯನ್ನು ಮಾಡಿದಂಥ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ನೀಡ್ತಾ ಇರ್ತಕ್ಕಂಥ ರಾಮಕೃಷ್ಣ ಮಹಾಸಂಘದ ಟ್ರಸ್ಟಿಗಳಾದ ಪೂಜ್ಯ ಶ್ರೀಮತ್ ಸ್ವಾಮಿ ಅಭಿರಾಮಾನಂದರ್ಜಿಯವರ ಸಾನ್ನಿಧ್ಯದಲ್ಲಿ ಈ ಒಟ್ಟು ಕಾರ್ಯಕ್ರಮವನ್ನು ಆಯೋಜಿಸಿ ಮಂಗಳೂರಿನ ಭಾಗದಲ್ಲಿ ಭಕ್ತರಿಗೆ ಶ್ರದ್ಧೆಯ ಮತ್ತು ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡ್ತಾ ಇರ್ತಕ್ಕಂಥ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಯತಿಶ್ರೇಷ್ಠರ ಸನ್ನಿಧಿಯಲ್ಲಿ ವೇದಿಕೆಯ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಸಾಧು ಸಂತರೇ, ಭಾವಸಂಗಮದ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವ ಎಲ್ಲ ಸದ್ಭಕ್ತರೇ, ಆಸ್ತಿಕ ಮಹಾಶಯರೇ, ಬಹಳ ವರ್ಷಗಳಿಂದ ನಮ್ಮ ಮಂಗಳೂರಿನ ಈ ರಾಮಕೃಷ್ಣ ಆಶ್ರಮಕ್ಕೆ ಬರಬೇಕು ಎಂಬ ಆಸೆ ಬಲವಾಗಿತ್ತು. ಕ್ಷೇತ್ರ ಆದಿಚುಂಚನಗಿರಿಯ ಶಾಖೆ ಮಂಗಳೂರಿನಲ್ಲಿ ಉಂಟು. ಧರ್ಮಪಾಲನಾಥ ಸ್ವಾಮಿಗಳು ಮುಂದೆ ಕೊಡುತ್ತಿದ್ದಾರೆ. ಪೂಜ್ಯ ಗುರು ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ಕೃಪೆಯಿಂದ ಕ್ಷೇತ್ರ ಆದಿಚುಂಚನಗಿರಿಯ ಸೇವಾ ಕ್ಷೇತ್ರಗಳು ಮಂಗಳೂರಿನಲ್ಲಿ ಕೂಡ ಪ್ರಾರಂಭ ಆಗಿದ್ದಾವೆ. ಪೂಜ್ಯ ಜಿತಕಾಮಾನಂದಜಿಯವರು ನಮ್ಮ ಮಂಗಳೂರಿನ ಶಾಖೆಯ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಳಾಗಿ ಆ ಭಾಗದ ಭಕ್ತರಿಗೂ ಕೂಡ ಹಲವಾರು ಬಾರಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂತಹದೊಂದು ಭಕ್ತ ಸಂಗಮದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮಗೆ ಆದೇಶವನ್ನು ಇತ್ತಾಗ ತುಂಬ ಪ್ರೀತಿಯಿಂದ ನಾವು ಬಂದು ಎಲ್ಲ ಯತಿಶ್ರೇಷ್ಠರನ್ನು ನಿಮ್ಮೆಲ್ಲರನ್ನು ಕೂಡ ನೋಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳು. ನಾಡಿನೆಲ್ಲೆಡೆ ಹಲವಾರು ತೆರನಾಗಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಮಂಗಳೂರಿನ ರಾಮಕೃಷ್ಣ ಆಶ್ರಮದಿಂದ ಮಠದಿಂದ ಹಲವಾರು ಸೇವಾ ಕ್ಷೇತ್ರಗಳು, ಸೇವಾ ಕಾರ್ಯಗಳು ನಡೀತಾ ಇದ್ದಾವೆ. ಅದರಲ್ಲೂ ಪೂಜ್ಯ ಜಿತಕಾಮಾನಂದಜಿಯವರು ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಯುವಕರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಅವರು ಮಾಡ್ತಾ ಇರ್ತಕ್ಕಂಥ ಸ್ವಚ್ಛತೆಯ ಅಭಿಯಾನ ಬಹುದೊಡ್ಡ ಮಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕಾಗಿ ಮತ್ತೊಮ್ಮೆ ಕೇವಲ ಭೌತಿಕ ಮತ್ತು ಮಾನಸಿಕ ಸ್ವಚ್ಛತೆ ಅಷ್ಟೇ ಅಲ್ಲ, ಹೊರಗಿನ ಸ್ವಚ್ಛತೆಯೂ ಕೂಡ ಬಹು ಮುಖ್ಯ ಅಂತ ಭಾವಿಸಿ ಪೂಜ್ಯ ಸ್ವಾಮೀಜಿಯವರು ಸ್ವತಃ ನಿಂತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಅದಕ್ಕಾಗಿ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಇಲ್ಲಿ ಹೇಳಿ, ಪೂಜ್ಯ ಸ್ವಾಮೀಜಿಯವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಈಗಾಗಲೇ ಹೇಳಿದ್ದಾರೆ. ರಾಮಕೃಷ್ಣರ ಭಾವ ನಾಡಿನ ಎಲ್ಲರ ಭಾವ ಆಗಬೇಕು. ಕೇವಲ ರಾಮಕೃಷ್ಣರು ಯಾವುದೋ ಒಂದು ಆಶ್ರಮ ಅಥವಾ ಒಂದು ನಾಡಿಗೆ ಸೇರಿದಂತಹವರಲ್ಲ. ಯಾವ ರೀತಿ ಆಕ್ಸಿಜನ್, ಆಮ್ಲಜನಕ ಅಂತಕ್ಕಂತಹದ್ದು ಯಾವುದೋ ಒಂದು ನಾಡಿನ ಒಂದು ಜಾಗದ ಆಸ್ತಿ ಅಲ್ಲವೋ, ಅಥವಾ ಹಾಗೆ ಭಾವಿಸಿದ್ದಾದರೆ ಬೇರೆಯವರಿಗೆ ಉಸಿರಾಡಲಿಕ್ಕೆ ಸಾಧ್ಯ ಆಗದ್ರೆ ಅವರ ಬದುಕೇ ಮುಗಿದು ಹೋಗುತ್ತೋ ಅಂತಹ ಭಾವನೆಯನ್ನು ಇಟ್ಟುಕೊಳ್ಳೋದೇನೆ ಯಾವ ವ್ಯಕ್ತಿ ಈ ದೇಹವನ್ನು ಧರಿಸಿ ಈ ಇಳೆಗೆ ಬಂದು ತಮ್ಮ ಅಪಾರವಾಗಿರ್ತಕ್ಕಂಥ ಸಾಧನೆಯ ಮುಖಾಂತರ, ತಮ್ಮ ತ್ಯಾಗದ ಮುಖಾಂತರ ಸಮಸ್ತ ಜಗತ್ತಿನ ಸಮಸ್ತ ಜನತೆಗೆ ಸಾಮಾಜಿಕ ಬದುಕಿನ ಹೊರತಾಗಿ, ಪ್ರಾಪಂಚಿಕ ಬದುಕಿನ ಹೊರತಾಗಿ ಇನ್ನೊಂದು ಬದುಕಿಗೆ ಆಯಾಮವಿದೆ. ಯಾವ ಬದುಕಿನ ಮುಖ್ಯವಾಗಿರ್ತಕ್ಕಂಥ ಆಯಾಮವನ್ನು ಹಿಡಿದು ಹೊರಟದ್ದಾದರೆ ನಿತ್ಯ ಸುಖವನ್ನು, ದುಃಖರಹಿತವಾಗಿರ್ತಕ್ಕಂಥ, ಕ್ಲೇಶರಹಿತವಾಗಿರ್ತಕ್ಕಂಥ ಪರಮ ಆನಂದದ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆಯೋ ಅಂತಹದ್ದನ್ನು ಜಗತ್ತಿಗೆ ತೋರಿಸಿಕೊಟ್ಟು ಹೋದಂಥವರು ರಾಮಕೃಷ್ಣರು. ರಾಮಕೃಷ್ಣ ಪರಮಹಂಸರ ಗರಡೆಯಲ್ಲಿ ಪಳಗಿ ಆನಂತರದಲ್ಲಿ ಬಂದಂಥ ಸ್ವಾಮಿ ವಿವೇಕಾನಂದರು ಅವರು ಕೊಟ್ಟಂಥ ಕೊಡುಗೆ ನಮ್ಮ ನಾಡಿಗೆ, ಅವರು ಮಾಡಿದಂಥ ಸಾಧನೆ ಇಂದಿಗೆ ಯಾರಾದರೂ ನಮ್ಮ ದೇಶದಲ್ಲಿ ಅಲ್ಲ ಬೇರೆ ಬೇರೆ ದೇಶಗಳಿಗೆ ಒಬ್ಬ ಸನ್ಯಾಸಿ ಹೋಗ್ತಾನೆ ಅಂತಂದರೆ ಇವತ್ತು ಆ ಎಲ್ಲ ದೇಶಗಳಲ್ಲಿ ಒಬ್ಬ ಹಿಂದೂ ಸನ್ಯಾಸಿಗೆ ಮರ್ಯಾದೆ ಇದೆ, ಗೌರವ ಇದೆ ಅಂತಂದರೆ ಅದಕ್ಕೆ ಕಾರಣ ಕೇವಲ 39 ವರ್ಷಗಳ ಬದುಕಿನಲ್ಲಿ ತನ್ನೆಲ್ಲ ಒಟ್ಟು ಬದುಕನ್ನು ಸಾಮಾಜಿಕ ಪ್ರಜ್ಞೆಗೆ, ಧಾರ್ಮಿಕ ಪ್ರಜ್ಞೆಗೆ, ಆಧ್ಯಾತ್ಮಿಕ ಪ್ರಜ್ಞೆಗೆ ಮೀಸಲಾಗಿ ತ್ಯಾಗವನ್ನು ಮಾಡಿದಂಥ ಸ್ವಾಮಿ ವಿವೇಕಾನಂದರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ನಮ್ಮ ರಾಮಕೃಷ್ಣ ಆಶ್ರಮದ ಧ್ಯೇಯ ವಾಕ್ಯವಾಗಿ ಕೊಟ್ಟಂಥ ವಾಕ್ಯ ಅಲ್ಲಿ ಇದೆ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ. ಬಹುಶಃ ಧರ್ಮಕ್ಕೆ ಕೊಟ್ಟಂಥ ಒಂದು ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಡೆಫಿನೇಷನ್ ಇನ್ನೆಷ್ಟೇ ವಿಸ್ತೃತವಾಗಿ ಕೊಟ್ಟರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಲ್ಲೇ ಹೋದರೆ ಇನ್ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ಭಾವನೆ ನಮ್ಮದಾಗಿದೆ. ಯಾವ ರೀತಿಯಲ್ಲಿ ವೇದಗಳು, ನಂತರದಲ್ಲಿ ಉಪನಿಷತ್ತುಗಳು, ಸೂತ್ರ ರೂಪದಲ್ಲಿ ಬಂದಂಥ ಬ್ರಹ್ಮಸೂತ್ರಗಳಲ್ಲಿ ಎಲ್ಲವೂ ಅಡಗಿದೆಯೋ ಹಾಗೆ ನಮ್ಮ ದೃಷ್ಟಿನಲ್ಲಿ ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತಾಯಚ. ಈ ಜಗತ್ತಿನಲ್ಲಿ ಉದಿಸಿ ಬಂದಂಥ, ಹುಟ್ಟಿ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿತ್ಯ ಅನುಸಂಧಾನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೂತ್ರ ಅದು. ಧರ್ಮಕ್ಕೆ ಕೊಟ್ಟಂತಹದ್ದು ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ಈ ಧರ್ಮ ಅನ್ನೋ ಒಂದು ಶಬ್ದಕ್ಕೆ ಕೊಟ್ಟಂಥ ಈ ಡೆಫಿನೇಷನ್ ಇದೆಯಲ್ಲ, ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ, ಈ ಒಂದು ಡೆಫಿನೇಷನ್ನಲ್ಲಿ ಆ ಒಂದು ವಾಕ್ಯವನ್ನು ನಾವು ನೋಡಿದ್ದೇ ಆದರೆ ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತಾಯಚ, ಈ ಜಗತ್ತಿನಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಒಂದು ಹಂತದವರೆಗೂ ಕೂಡ ಸಮಸಮುಚ್ಚಯ ಭಾವದಲ್ಲಿ ಹೋಗಬೇಕಾಗ್ತದೆ. ನಂತರದಲ್ಲಿ ಕ್ರಮ ಸಮುಚ್ಚಯದ ಮುಖಾಂತರ ಸಾಧನೆಯನ್ನು ಮಾಡಿ ಮುಕ್ತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಸೇತ್ ಶತಗಂ ಸಮಾಹ ಏವಂ ತೊಯಿ ನ ಅನ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈ ಜಗತ್ತಿನಲ್ಲಿ ದೇಹವನ್ನು ಧರಿಸಿ ಇರುವಷ್ಟು ಕಾಲ ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ವ್ಯಕ್ತಿ ಸಾಮಾಜಿಕ ಸೇವೆಯನ್ನು, ಕರ್ಮವನ್ನು ಮಾಡ್ತಾ, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಬದುಕಿದ್ದೆ ಆದರೆ ಅಂತಹ ವ್ಯಕ್ತಿ ತಾನು ಕೂಡ ಚೆನ್ನಾಗಿ ಬದುಕ್ತಾನೆ. ನಿಷ್ಕಾಮ ಕರ್ಮದಿಂದ ಅಂತಃಕರಣವನ್ನು ಶುದ್ಧಿಗೊಳಿಸಿಕೊಂಡು ನಂತರದಲ್ಲಿ ಜ್ಞಾನದ ಮುಖಾಂತರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಮೂಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕರಿಗೆ ಸಂಸಾರದಲ್ಲಿರ್ಬೋದು ಅಥವಾ ಒಂದು ಹಂತಕ್ಕೆ ಪ್ರಾರಂಭದ ಹಂತದ ಸನ್ಯಾಸ ಇರ್ಬೋದು, ಇವರೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ಒಳಿತಿಗೋಸ್ಕರ, ಸಮಾಜದ ಒಳಿತು ಆನಂತರ ತಮ್ಮ ಒಳಿತಿಗೋಸ್ಕರ, ತಮ್ಮ ಅಂತಃಕರಣದ ಶುದ್ಧಿಗೋಸ್ಕರ, ಶುದ್ಧಿ ಹೊಂದಂಥ ಅಂತಃಕರಣದಲ್ಲಿ ತಮ್ಮ ಸ್ವಸ್ವರೂಪವನ್ನು ಕಂಡುಕೊಳ್ಳಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂತಹದ್ದು ಕುರ್ವನ್ನೇವೇಹ ಕರ್ಮಾಣಿ. ಎಷ್ಟು ವರ್ಷಗಳ ಕಾಲ ಜಿಜೀವಿಷೇತ್ ಶತಗಂ ಸಮಾಹ ಏವಂ ತ್ವಯಿನ ಅನ್ಯತೆ ತೋಸ್ತಿ, ಆ ಭಾವದಲ್ಲಿ ಬದುಕಿದ್ದೆ ಆದರೆ ನಾ ಕರ್ಮ ಲಿಪ್ಯತೆ ನರೇ. ಇಂತಹ ಧ್ಯೇಯ ವಾಕ್ಯಗಳು ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಇದ್ದಂತಹದ್ದನ್ನು ಸಮಾಜಮುಖಿಯನ್ನಾಗಿ ಮಾಡಿ ಅನುಷ್ಠಾನ ಪೂರ್ವಕಕ್ಕೆ ತಂದುಕೊಟ್ಟಂಥ ಸ್ವಾಮಿ ವಿವೇಕಾನಂದರು ಇವತ್ತು ಕೇವಲ ಭಾರತದಲ್ಲಿ ಅಲ್ಲ,
ಇಡೀ ಜಗತ್ತಿನಲ್ಲಿ ಪೂಜೆಗೆ ಅರ್ಹವಾಗಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಹಲವಾರು ಸಂತರನ್ನು ಬೇರೆ ಬೇರೆ ಆಶ್ರಮಗಳಲ್ಲಿ ನಮ್ಮ ಹಾಗೆ ನೋಡ್ತೀರಿ. ನಾವು ಆದಿಚುಂಚನ ಮಹಾಸಂಸ್ಥಾನದಲ್ಲಿದ್ದೇವೆ. ಇದೇ ರೀತಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಹಲವಾರು ಮಹಾಸಂಸ್ಥಾನಗಳು, ಮಠಮಾನ್ಯಗಳಿದ್ದಾವೆ. ಅಲ್ಲಿರ್ತಕ್ಕಂಥ ಎಲ್ಲ ಸನ್ಯಾಸಿಗಳು, ಪ್ರತಿಯೊಬ್ಬ ಸನ್ಯಾಸಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಹಂತದಲ್ಲಿ ಸ್ವಾಮಿ ವಿವೇಕಾನಂದರಿಂದ, ರಾಮಕೃಷ್ಣರಿಂದ, ಶ್ರೀಮಾತೆ ಶಾರದಾದೇವಿಯ ಅವರ ವಾಕ್ಯಗಳಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾವಸಂಗಮದ ಬಗ್ಗೆ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಯಾವ ಶಾಸ್ತ್ರ ಗ್ರಂಥಗಳು ಒಂದು ಹಂತಕ್ಕೆ ನಿಂತು ಹೋಗ್ತವೋ ಅದರ ಅತೀತವಾಗಿ ಓದಂಥ ಒಂದು ಸ್ಥಿತಿಯನ್ನು ತಲುಪಿದಂಥವರು ರಾಮಕೃಷ್ಣ ಪರಮಹಂಸರು. ಗುಂಡಪ್ಪ ಹೇಳ್ತಾರೆ, ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ನಿಶೆಯಲ್ಲಿ ದಾರಿ ತೋರಲು ಉರಿಯುವ ಪಂಜುಗಳು. ನಭವನೇರಿದವಗೆ ಸೌದವನೇರಿದವಗೆ ದಾರಿ ದೀಪದ ಬೆಳಕಿನ ಹಂಗೇನೋ ಮಂಕುತಿಮ್ಮ ಅಂತ. ರಾಮಕೃಷ್ಣ ಪರಮಹಂಸರು ಅಂತಹ ಮಹಾಸೌಧವನ್ನು ಏರಿ ಹೋಗಿದ್ದಂತಹವರು. ಕೆಲವರು ಶಾಸ್ತ್ರ ಗ್ರಂಥಗಳ ಮುಖಾಂತರ ನೀತಿಯನ್ನು ಬೋಧಿಸಿದರೆ, ಶಾಸ್ತ್ರವನ್ನು ಬೋಧಿಸಿದರೆ, ಜ್ಞಾನವನ್ನು ಬೋಧಿಸಿದರೆ, ಇನ್ನು ಕೆಲವರು ಅವರೇನೇ ಮೂರ್ತಿವೆತ್ತಂಥ ಶಾಸ್ತ್ರ ಗ್ರಂಥಗಳಾಗಿ ಹೋಗಿರ್ತಾರೆ. ಅಂತಹವರು ಸಿಗ್ತಕ್ಕಂಥದ್ದು ಭಾಳಷ್ಟು ಅಪರೂಪದ ವಿಚಾರ. ಅಂತಹ ಅಪರೂಪದ ರತ್ನಗಳಲ್ಲಿ ರಾಮಕೃಷ್ಣ ಪರಮಹಂಸರು. ನಾವು ಒಮ್ಮೆ ಕಾಲವನ್ನು ನೋಡಬೇಕಾಗತ್ತೆ. ಸಹಸ್ರಾರು ವರ್ಷಗಳಲ್ಲಿ, ಶತಶತಮಾನಗಳಿಂದ ಪರಕೀಯರ ದಾಳಿಗೆ ಒಳಗಾಗಿ ಯಾವ ನಾಡಿನಲ್ಲಿ ಹಲವಾರು ಸಂತರು, ಜ್ಞಾನಿಗಳು ಓಡಾಡಿ ಇಡೀ ನಾಡನ್ನು ಧರ್ಮಕ್ಷೇತ್ರವನ್ನಾಗಿ, ಯಾವುದೋ ಒಂದು ಕ್ಷೇತ್ರ ಧರ್ಮ ಅಲ್ಲ, ಇಡೀ ನಮ್ಮ ದೇಶವನ್ನು ಧರ್ಮಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿದರು. ಅಂತಹ ಒಂದು ಪ್ರಜ್ಞಾವಂತ ನಾಡಿನಲ್ಲಿ ಪರಕೀಯರ ಆಳ್ವಿಕೆಗೆ ಒಳಗಾಗಿ, ಪ್ರಜ್ಞೆಯನ್ನು ಕಳಕೊಂಡು, ದಾಸ್ಯಭಾವಕ್ಕೆ ಒಳಗಾಗಿ, ಸ್ವಂತಿಕೆಯನ್ನು ಕಳ್ಕೊಂಡು, ಪ್ರತಿಯೊಂದಕ್ಕೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿದ್ದಂಥ ಕಾಲದಲ್ಲಿ ಸ್ವಾತಂತ್ರ್ಯ ಬರುವಂಥ ಸಮಯಕ್ಕೆ, ಯಾವ ಸ್ವಾತಂತ್ರ್ಯ? ಹೊರಗಿನ ಸ್ವಾತಂತ್ರ್ಯ ಬರುವಷ್ಟು ಕಾಲಕ್ಕೆ, ಹೊರಗಿನ ಸ್ವಾತಂತ್ರ್ಯ ಬಂದ ನಂತರದಲ್ಲಿಯೂ ಕೂಡ ಒಳಗೆ ಒಂದು ಪ್ರಜ್ಞೆಯ ಜ್ಯೋತಿ ಉರಿಲಿಲ್ಲ ಅಂತಂದರೆ ಹೊರಗೆ ಬಂದಂಥ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳಿಕ್ಕೆ, ಅದನ್ನು ಸ್ವಾಮಿ ವಿವೇಕಾನಂದರು ಕೂಡ ಹಲವಾರು ಕಡೆ ಹೇಳಿರ್ತಕ್ಕಂಥದ್ದು ಉಂಟು. ಸ್ವಾತಂತ್ರ್ಯ ಬೇಕೇನೋ, ನಾಳೆಯೇ ಬರುತ್ತೆ, ಅದನ್ನು ಉಳಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಯಾರಿದೆ ಅಂತ ಕೇಳಿರ್ತಕ್ಕಂಥ ನಾವು ನೋಡಿದ್ದೇವೆ. ಅದಕ್ಕೆ ಮನೋವಲಯವನ್ನು, ಬೌದ್ಧಿಕ ವಲಯವನ್ನು, ಪ್ರಜ್ಞಾವಲಯವನ್ನು ಉದ್ದೀಪನಗೊಳಿಸ್ಲಿಕ್ಕೋಸ್ಕರ ಆ ಕಾಲಘಟ್ಟದಲ್ಲಿ ಹುಟ್ಟಿ ಬಂದಂತಹ ರಾಮಕೃಷ್ಣ ಪರಮಹಂಸರು ಆ ನಂತರದಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಉಳಿದ ಯತಿಗಳ ಮುಖಾಂತರ ಸೂಕ್ಷ್ಮ ಭಾವದಲ್ಲಿ ಇದ್ದುಕೊಂಡು ಕೊಟ್ಟಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ನಮ್ಮ ನಾಡಿನ ಜನತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಇಂಗ್ಲೀಷ್ ಬೇಡ ಅಂತಲ್ಲ, ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಆ ಜ್ಞಾನ ಬೇಡ ಅಂತಲ್ಲ, ಆದರೆ ಬೇರುಗಳ ಸದೃಶವಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು, ನಮ್ಮ ರಾಷ್ಟ್ರಭಾವವನ್ನು, ನಮ್ಮ ಜ್ಞಾನವನ್ನು ಕಳಕೊಂಡು ಉಳಿದದ್ದೆಲ್ಲವನ್ನು ಕೂಡ ಒಪ್ಪಿಕೊಂಡ್ರೂ ಕೂಡ ಪೇಪರ್ ಹೂವುಗಳಾಗಿ ನಾವು ಬದುಕಬೇಕಾಗತ್ತೇ ಹೊರತು ಅದು ಮೂಲದಲ್ಲಿ ಹರಳಿದ ಹೂವಿನ ಪರಿಮಳವನ್ನು ಆಘ್ರಾಣಿಸುವ ರೀತಿಯಲ್ಲಿ ನಮ್ಮ ಬದುಕು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾರೆ, ಮೈ ಕಲ್ಚರ್ ಇಸ್ ಮೈ ಐಡೆಂಟಿಟಿ, ಮೈ ಕಲ್ಚರ್ ಇಸ್ ಮೈ ಪರ್ಸ್ನಾಲಿಟಿ. ಯಾಕೆ ಅಂತ ಹೇಳಿದರೆ, ಇಟ್ ಗಿವ್ಸ್ ಮೀ ಮೆಂಟಲ್, ಎಮೋಷನಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಸ್ಪಿರಿಚುವಲ್ ಡಿಸ್ಟಿಂಕ್ಷನ್ ಫ್ರಮ್ ಅದರ್ಸ್ ಫಾರ್ ವಿಚ್ ಐ ಆಮ್ ಪ್ರೌಡ್ ಆಫ್ ಇಟ್ ಅಂತಂದ್ಬಿಟ್ಟು. ಇಂತಹ ಒಂದು ಕಲ್ಚರ್, ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಸಹಜವಾಗಿ ಇದ್ದಂತಹದ್ದು. ಶತಶತಮಾನಗಳ ದಾಸ್ಯಭಾವದಿಂದ ಅದನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನ ಕೇವಲ 4 ದಶಕಕ್ಕಿಂತ ಕಡಿಮೆ ಬದುಕಿನಲ್ಲಿ ಅವರು ಪಟ್ಟಂಥ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರೇನೋ ಹೋಗಿದ್ದಾರೆ ದೇಹವನ್ನು ಬಿಟ್ಟು, ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದೊಂದು ಮಾತುಗಳು ಕೂಡ ನಮ್ಮ ಬದುಕಿನಲ್ಲಿ ಎಚ್ಚರವನ್ನು, ಜಾಗೃತಿಯನ್ನು ಮೂಡಿಸ್ದಲೇ ಹೋದರೆ ಪಶುಗಳಿಗೂ ನಮಗೂ ಕೂಡ ಏನು ವ್ಯತ್ಯಾಸ ಇರೋದಿಲ್ಲ. ದೇಹವನ್ನು, ಮನುಷ್ಯ ದೇಹವನ್ನು ಇಟ್ಕೊಂಡು ಪಶುಗಳ ರೀತಿಯಲ್ಲಿ ಬದುಕಿದರೆ ಉಪಯೋಗ ಖಂಡಿತ ಆಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ಈ ಜಗತ್ತಿಗೆ ಈ ದೇಹವನ್ನು ಧರಿಸಿ ಬಂದಿರತಕ್ಕಂಥ ನಾವುಗಳು ಅಂತರಂಗದಲ್ಲಿ ಈಚ್ ಆ್ಯಂಡ್ ಎವರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಅಲ್ಲಿ ಹೊರಗಡೆ ಬರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಪ್ರತಿಮೆಯ ಕೆಳಗಡೆ ಅದನ್ನು ಕೆತ್ತಿದ್ದಾರೆ. ಅದು ಆ ಒಂದು ಭಾವ ನಮಗೆ ಬರದಲ್ಲೇ ಹೋದದ್ದೇ ಆದರೆ ಈ ಜಗತ್ತಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದಿಲ್ಲ. ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಾವು ಕೇವಲ ದೇಹವನ್ನು ಧರಿಸಿ ಇರ್ತಕ್ಕಂಥವರಷ್ಟೇ ಅಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿಯ ಅನಾವರಣವನ್ನು ಮಾಡಿಕೊಂಡು
ಈ ಜಗತ್ತನ್ನು ದಿವ್ಯವನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ಎಂಬ ಭಾವದಲ್ಲಿ ಬೇಕಾಗುತ್ತೆ. ಅದು ಬೇಕಾದರೆ ಮಾರ್ಗದರ್ಶನ ಬೇಕಾಗುತ್ತೆ, ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ಆದರೆ ಎಂತಹ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ? ಎಂತೆಂತಹೋ ಗುರುಗಳು ಕಂಡವ್ರ ಹತ್ರ ಕೇಳೋದಲ್ಲ, ಕಂಡವ್ರ ಹತ್ರ ಮಾತ್ರ ದಾರಿ ಕೇಳಬೇಕು ಅಂತ ಹೇಳ್ತಾರೆ. ಸಿಕ್ತವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಹೋದರೆ ದಾರಿ ತಪ್ಪಿಸ್ತಕ್ಕಂಥ ಅವಕಾಶ ಇದೆ. ನಾವು ತಲುಪಬೇಕಾಗಿರ್ತಕ್ಕಂಥ ಗಮ್ಯವನ್ನು ತಲುಪಬೇಕಾದ್ರೆ ಯಾರು ಅದರ ಜ್ಞಾನ ಇದೆಯೋ ಅವರನ್ನು ಕೇಳಿದ್ದೆ ಅವರು ಸರಿಯಾಗಿ ದಾರಿ ತೋರಿಸ್ತಾರೆ. ಅಂಥ ಮಹಾನ್ ಗುರುಗಳು ರಾಮಕೃಷ್ಣ ಪರಮಹಂಸರು ಮತ್ತು ದಿವ್ಯತ್ರೇಯರು ಆಗಿದ್ರು ಅಂತ ಭಾವನೆ ನಮಗೆ ಸದಾ ಇದೆ, ಈಗಲೂ ಇದೆ, ಮುಂದೂ ಇರುತ್ತೆ. ಆ ಭಾವವನ್ನು ತಾವು ಒತ್ತೋಗ್ಬೇಕಾಗುತ್ತೆ. ಅದು ಒಂದು ಭಾವಸಂಗಮದ ಕಾರ್ಯಕ್ರಮ. ಬೋಧೋಹನ್ಯ ಸಾಧನೆಭ್ಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನ ಪಾಕಸ್ಯ ವಹ್ನಿವತ್ತು ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧತಿ. ನಾವೆಲ್ಲರೂ ಕೂಡ ಮೋಕ್ಷದ ಬಗ್ಗೆ ಮಾತನಾಡ್ತೇವೆ, ಆದರೆ ಮೋಕ್ಷ ಸಿಗಬೇಕು ಅಂತಂದರೆ ಅದರ ಪ್ರಕಾರ ನೋಡಿದರೆ ಜ್ಞಾನ ಬೇಕಾಗುತ್ತೆ. ಜ್ಞಾನ ಬೇಕು ಅಂತಂದರೆ ಗುರು ಬೇಕಾಗುತ್ತೆ. ಗುರುವಿನ ಜ್ಞಾನನಹಿ ಜ್ಞಾನವಿನ ಮುಕ್ತಿ ಕೈಸಿ. ಚೋಡ ನಮ್ಮ ಆದಿಶಂಕರರ ಆತ್ಮಬೋಧದಲ್ಲಿ ಅಂತ ಕಾಣಿಸುತ್ತೆ, ಅಲ್ಲಿ ಹೇಳ್ತಾರೆ ಅಡುಗೆ ಮಾಡಲಿಕ್ಕೆ ಅಡುಗೆ ಎಲ್ಲ ಸಾಮಗ್ರಿಗಳು ಇದ್ದರೂ ಕೂಡ ನಮಗೆ ಅಗ್ನಿ ಇಲ್ಲ ಅಂತಂದರೆ, ಜ್ಯೋತಿ ಇಲ್ಲ ಅಂದರೆ ಯಾವ ರೀತಿ ಅಡುಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅದೇ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಿಯೂ ಆಧ್ಯಾತ್ಮಿಕ ಉನ್ನತಿಗೆ, ಪ್ರಜ್ಞೆಯ ಅನಾವರಣಕ್ಕೆ ಮತ್ತು ಮುಕ್ತಿಯನ್ನು ಪಡೀಲಿಕ್ಕೋಸ್ಕರ ಎಲ್ಲವೂ ಇದ್ರೂ ಜ್ಞಾನ ಎಂಬ ಜ್ಯೋತಿ ಅಗ್ನಿ ಇಲ್ಲ ಅಂತಂದರೆ ಯಾವ ರೀತಿ ಆಗೋದಿಲ್ವೋ, ಅಗ್ನಿ ಇಲ್ಲ ಅಂತಂದರೆ ಅಡುಗೆ ಆಗೋದಿಲ್ಲ, ಜ್ಞಾನ ಇಲ್ಲ ಅಂತಂದರೆ ಮುಕ್ತಿ ದೊರಕೋದಿಲ್ಲ. ಅದಕ್ಕೆ ಜ್ಞಾನ ಮುಖ್ಯವಾಗಿ ಬೇಕಾಗ್ತದೆ. ಆ ಜ್ಞಾನವನ್ನು ಕೊಡ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಅರಿವಿನ ಮಹಾಮಹಲನ್ನು ಏರಿರ್ತಕ್ಕಂಥ ಗುರುವಿನ ಒಂದು ಪದತಲದಲ್ಲಿ ಕುಳಿತು ಕಲಿಬೇಕಾಗುತ್ತೆ ಅಂತ ರಾಮಕೃಷ್ಣ ಪರಮಹಂಸರ ಪದತಲದಲ್ಲಿ ಕುಳಿತು ಸ್ವಾಮಿ ವಿವೇಕಾನಂದರು ಪ್ರಾರಂಭದ ಹಂತದಲ್ಲಿ ಎಷ್ಟೇ ವಿಚಾರವನ್ನು ಮಾಡಿದ್ರು ಕೂಡ ಕೊನೆಗೆ ಆ ಎತ್ತರಕ್ಕೆ ಹೋಗಿ ಇಡೀ ಜಗತ್ತಿನಲ್ಲಿ ವೇದಾಂತದ ಡಿಂಡಿಮವನ್ನು ಬಾರಿಸಿ ನಾವು ಕೇವಲ ಪಾಪಿಗಳು, ನಾವು ಕೈಲಾಗದವರು, ನಮ್ಮಿಂದ ಏನೂ ಆಗೋದಿಲ್ಲ ಅಂತ ಕ್ಷುದ್ರ ಭಾವದಿಂದ, ಕ್ಲೈಬ್ಯ ಭಾವದಿಂದ ನರಳ್ತಾ ಇದ್ದಂಥ ಜನಗಳಿಗೆ ಒಂದು ಆತ್ಮಶ್ರೀಯನ್ನು, ಒಂದು ಆತ್ಮಸ್ಥೈರ್ಯವನ್ನು, ಶಕ್ತಿಯನ್ನು ತಂದು ಕೊಟ್ಟಂತಹವರು. ಅದು ಕಾರಣ ಅಂತಹವರ ಆಶ್ರಮದಲ್ಲಿ ಅಂತೆಲ್ಲ ಮಾತುಗಳನ್ನು ಸ್ವಾಮೀಜಿ ಹೇಳ್ತಾ ಇದ್ರು. ಆಧ್ಯಾತ್ಮ ಭಾವಧಾರೆ, ನಂತರದಲ್ಲಿ ಪ್ರಾರಂಭದಲ್ಲಿ ದಿವ್ಯತ್ರೇಯರ ಭಾವಧಾರೆ, ನಂತರದಲ್ಲಿ ಆಧ್ಯಾತ್ಮಿಕ ಧಾರೆ, ಆನಂತರ ಕಾವ್ಯಧಾರೆ. ಗುರುವಿನ ಮುಖಾಂತರ ಆಧ್ಯಾತ್ಮಿಕ ಭಾವದಲ್ಲಿ ಮುಳುಗಿ ಆನಂತರ ಆಧ್ಯಾತ್ಮಿಕ ಧಾರೆಯ ಮುಖಾಂತರ ಶಾಸ್ತ್ರವನ್ನು ಸರಿಯಾಗಿ ಓದಿದ್ಯಾದರೆ ಆ ಶಾಸ್ತ್ರದ ಭಾವ ನಮಗೆ ಚೆನ್ನಾಗಿ ಸ್ಫುರಿಸುತ್ತೆ. ಇಲ್ಲ ಅಂತಂದರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ, ಪ್ರಾರಂಭಿಕ ಹಂತದ ಆಧ್ಯಾತ್ಮಿಕ ಸಾಧನೆಯ ರೀತಿ ಇಲ್ಲದೆ ನಾವು ಶಾಸ್ತ್ರ ಗ್ರಂಥಗಳನ್ನು ಓದದ್ಯಾದರೆ ಅದು ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ, ಅಥವಾ ಶಾಸ್ತ್ರ ಗ್ರಂಥಗಳನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಇವತ್ತು ನಮ್ಮೆಲ್ಲ ಶಾಸ್ತ್ರ ಗ್ರಂಥಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ವಿಚಿತ್ರವಾಗಿ ಏನು ವ್ಯಾಖ್ಯಾನ ಮಾಡಿ ಅಲ್ಲಿ ಅಪನಂಬಿಕೆಯನ್ನು ಮೂಡಿಸಿ ಜನರನ್ನು ಅಂಧಶ್ರದ್ಧೆಯಲ್ಲಿ ಮುಳುಗಿಸಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಲ್ಲ, ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಗುರುಮುಖೇನ ನಾವು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲ ವಿವಿಧ ವಿಚಾರಗಳನ್ನು ಇಟ್ಟು ಬಲ್ಲವರಿಂದ ನಿಮಗೆ ತಿಳಿಸಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಈ ಶ್ರೀಮಠ ಮಾಡ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಸಂತೋಷ. ನಾವು ಅಂದ್ಕೊಳ್ತೇವೆ ನಮ್ಮ ಸೇವೆಯಿಂದ ಭಗವಂತ ಮೆಚ್ಚುತ್ತಾನೆ ಅಂತ ಅಂದ್ಬಿಟ್ಟು. ನಾವು ಭಗವಂತನನ್ನು ಪ್ರೀತಿ ಮಾಡಲಿಕ್ಕೆ ಭಾಳಷ್ಟು ಕಾರಣಗಳಿರ್ತವೆ. ನಾವು ಭಗವಂತನನ್ನು ಪ್ರೀತಿ ಮಾಡಿದ ತಕ್ಷಣ ನಮಗೆ ಒಂದು ಭಾವ ಇದೆ, ಭಗವಂತ ನಮ್ಮನ್ನು ಕೂಡ ಪ್ರೀತಿ ಮಾಡ್ತಾನೆ ಅಂತ. ಆದರೆ ನಾವು ಭಗವಂತನನ್ನು ಪ್ರೀತಿ ಮಾಡಿದ ತಕ್ಷಣ ನಮ್ಮನ್ನು ಭಗವಂತ ಪ್ರೀತಿ ಮಾಡಬೇಕು ಅಂತ ಏನಿಲ್ಲ. ಭಗವಂತನ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಕ್ಕಂಥದ್ದು. ಭಗವಂತನಲ್ಲಿ ತರತಮ ಭೇದ ಇರಬಾರದು, ಸಹಜವೇನೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಅಂತಃಕರಣದ ಶುದ್ಧಿಗೆ ಅನುಗುಣವಾಗಿ ಭಗವಂತನ ಒಲುಮೆ ಪ್ರೀತಿ ನಮ್ಮ ಮೇಲೆ ಬಿದ್ದಿರುತ್ತೆ. ಮಡಿಕೆಯಲ್ಲಿರ್ತಕ್ಕಂಥ ನೀರು, 4 ಮಡಿಕೆಗಳಲ್ಲಿ ನೀರು ಇರುತ್ತೆ, ಆದರೆ ಶುದ್ಧವಾಗಿರ್ತಕ್ಕಂಥ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಆಗಾಗ್ಗೆ ಆಗುತ್ತೆ, ಯಾವ ಭೇದವೂ ಕೂಡ ಕಾಣೋದಿಲ್ಲ. ಅದೇ ಮಡಿಕೆಯಲ್ಲಿ ಅದೇ ನೀರಿರುತ್ತೆ, ಕಾಲದ ಸುಳಿಗೆ ಸಿಲುಕಿ ಆ ನೀರಿನ ಮೇಲೆ ಅಶುದ್ಧಿ ಬಂದದ್ದಾದರೆ, ಶುದ್ಧತ್ವ ಓದದ್ದೇ ಯಾವ ರೀತಿ ಬೀಳ್ತಕ್ಕಂಥ ಸೂರ್ಯ ಅದೇ ರೀತಿ ಇದ್ರೂ ಕೂಡ ಸೂರ್ಯನ ಪ್ರತಿಬಿಂಬ ಆಸ್ ಇಟ್ ಈಸ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ರಿಫ್ಲೆಕ್ಟೆಡ್. ಯಾಕೆ ಅಂತಂದರೆ ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಅಶುದ್ಧಿ. ಇದಕ್ಕೆ ಅನುಸಾರವಾಗಿ ಭಗವಂತನ ಪ್ರೀತಿ ಮತ್ತು ಒಲುಮೆ ನಮ್ಮ ಮೇಲೆ. ಅದಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ಆದೇಶವನ್ನು ಕೊಟ್ಟಿದ್ದಾನೆ. ನನ್ನ ಪ್ರೀತಿಗೆ ಒಳಗಾಗಬೇಕು ಅಂತಂದರೆ ಅವನಲ್ಲಿ ಕೆಲವೊಂದು ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಇರಬೇಕಾಗ್ತದೆ. ಏನದು?
ಅದ್ವೇಷ್ಟ ಸರ್ವಭೂತಾನಾಂ. ನಾವೆಲ್ಲರೂ ಕೂಡ ಭಕ್ತರು ಅಂದ ತಕ್ಷಣ ಬಹಳ ಒಳ್ಳೆಯವರಾಗಿದ್ರಿ ಅಂತ ಭಾವಿಸ್ತಕ್ಕಂತಹದ್ದಲ್ಲ. ಮೂಲದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರೇ ಆಗಿದ್ರೂ ಕೆಲವೊಂದು ಕ್ವಾಲಿಫಿಕೇಷನ್ಸ್ ನಮ್ಮಲ್ಲಿ ಇಲ್ಲ ಅಂತಂದರೆ ಅದನ್ನು ಸರಿ ಮಾಡಿಕೊಳ್ಬೇಕಾಗ್ತದೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮಃ ದುಃಖ ಸುಖಕ್ಷಮಿ ಸಂತುಷ್ಟೋ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಭಗವಂತನಿಗೆ ನಾವು ಇಷ್ಟ ಆಗಬೇಕು ಅಂತಂದರೆ ಭಗವಂತ ಬಯಸ್ತಕ್ಕಂಥದ್ದು ನಮ್ಮ ಐಶ್ವರ್ಯವನ್ನಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಯಾವ ಖರ್ಚು ಇಲ್ಲದೇನೆ ನಾವು ಬದುಕಿನಲ್ಲಿ ರೂಢಿಸ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದು ವ್ಯಾಲ್ಯೂಸ್. ಅವರು ಹೇಳಿದ್ದೇನು, ಯಾರನ್ನು ಕೂಡ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ಯಾರಲ್ಲಿ ಕೂಡ ಶತ್ರುತ್ವ ಭಾವವನ್ನು ಇಟ್ಕೊಳ್ಬಾರ್ದು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಪ್ರತಿಯೊಬ್ಬರಲ್ಲಿ ಕೂಡ ಮೈತ್ರಿ ಭಾವವನ್ನು ಮತ್ತು ಕರುಣೆಯನ್ನು ಮಾಡ್ತಾ, ಅದು ನಮಗೆ ಕಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಯಾವ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಬೇಕಾಗೋದಿಲ್ಲ ಪ್ರಪಂಚದಲ್ಲಿ. ಜೊತೆಗೆ ನಿರ್ಮಮೋ ನಿರಹಂಕಾರ, ಮಮಕಾರದ ಭಾವನೆಯಾಗಲಿ ಅಹಂಕಾರದ ಭಾವನೆಯಾಗಲಿ ಇರಬಾರ್ದು. ಅದನ್ನು ಕಳ್ಕೊಳ್ಳಿಕ್ಕೆ ನಾವು ಯಾಕೆ ಕಷ್ಟಪಡಬೇಕು? ಅದು ಹೋದದ್ದಾದರೆ ಆ ಶುದ್ಧತ್ವ ಇನ್ನೂ ಹೆಚ್ಚು ಹೆಚ್ಚು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಮ ದುಃಖ ಸುಖ ಕ್ಷಮಿ, ನಿಮಗೆ ಅದು ಅರ್ಥ ಆಗುತ್ತೆ. ಸಂತುಷ್ಟೋ ಸತತಂ ಯೋಗಿ, ನಮಗೆ ಭಗವಂತ ಏನು ಕೊಟ್ಟಿದ್ದಾನೋ ನಮ್ಮ ಶ್ರಮಕ್ಕೆ ನಮ್ಮ ಪರಿಶ್ರಮಕ್ಕೆ ಸಿಕ್ಕಂತಹದ್ದು ಏನೇನಿದೆಯೋ ಅದರಲ್ಲಿ ನಾವು ಸಂತುಷ್ಟಿಯನ್ನು ಪಡ್ಕೊಳ್ತಕ್ಕಂಥವರಾಗಬೇಕು. ಅದಕ್ಕಿಂತ ಮುಖ್ಯವಾಗಿ ಯಥಾತ್ಮ ದೃಢನಿಶ್ಚಯ, ನಾನು ಕೇವಲ ಮನಸ್ಸಲ್ಲ, ಬುದ್ಧಿಯಲ್ಲ, ದೇಹ ಅಲ್ಲ, ನಾನು ಆತ್ಮಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನಿದ್ದೇನೆ ಎಂಬ ಭಾವ ಸದಾ ಕಾಲದಲ್ಲಿ ಕೂಡ ನಮ್ಮಲ್ಲಿ ಇದ್ದು, ಆ ಒಂದು ಭಾವದ ಮಧ್ಯದಲ್ಲಿ, ಆ ಪ್ರಜ್ಞೆ ಮಧ್ಯದಲ್ಲಿ ಈ ಜಗತ್ತಿನ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದದ್ದಾದರೆ ಅಂತಹ ವ್ಯಕ್ತಿ ಭಗವಂತನಿಗೆ ಭಾಳಷ್ಟು ಪ್ರಿಯ. ಜೊತೆಗೆ ಮೈ ಅರ್ಪಿತ ಮನೋಬುದ್ಧಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವನ್ನು ಕೂಡ ನನ್ನಲ್ಲಿ ಅರ್ಪಿಸಿ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡದ್ದಾದರೆ ಭಗವಂತ ಅಂತಹವನನ್ನು ಹೆಚ್ಚು ಪ್ರೀತಿ ಮಾಡ್ತಾನೆ ಅಂತಕ್ಕಂತಹದ್ದನ್ನು ಪರಮಾತ್ಮನೇ ನಮಗೆ ಅಭಯವನ್ನು ನೀಡಿದ್ದಾನೆ ಗೀತೆಯಲ್ಲಿ. ಇದು ಇರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರಾಗಿರ್ತಕ್ಕಂಥ ನಾವುಗಳು ನಮ್ಮ ಒಳಿತಿಗೋಸ್ಕರ ಈ ಕೆಲಸಗಳನ್ನು ಮಾಡ್ತಾ ಹೋದದ್ದಾದರೆ, ಈ ರೀತಿಯಲ್ಲಿ ಬದುಕ್ತಾ ಹೋದದ್ದಾದರೆ ಭಗವಂತನಿಗೂ ಕೂಡ ಪ್ರಿಯ ಆಗ್ತವೆ. ಜೊತೆಗೆ ನಾವು ಕೂಡ ಸಹಜವಾಗಿರ್ತಕ್ಕಂಥ ಆನಂದದ ಭಾವದಲ್ಲಿ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಷ್ಟೋ ಜನ್ಮಗಳನ್ನು ಎತ್ತಿ ಈ ಭೂಮಿಗೆ ಬಂದಿದ್ದೇವೆ. ಕೆಲವರು ತುಂಬ ಒಳ್ಳೆಯವರಾಗಿ ಕಾಣಿಸ್ತಾರೆ, ಇನ್ನು ಕೆಲವರಲ್ಲಿ ದೋಷಗಳಿದ್ದಾಗೆ ಕಾಣಿಸುತ್ತೆ, ಇನ್ನು ಕೆಲವರಿಗೆ ಭಗವಂತ ಹೆಚ್ಚು ಕೊಟ್ಟಾಗೆ ಕಾಣಿಸ್ತಾನೆ. ಆದರೆ ಭಗವಂತ ಯಾವ ಕಾರಣಕ್ಕೂ ಕೂಡ ತರತಮ ಭೇದವನ್ನು ಮಾಡೋದಿಲ್ಲ. ಒಂದು ಘಟನೆ ಮುಗಿಸೋದಕ್ಕೂ ಮುಂಚೆ, ಚಿಕ್ಕ ವಯಸ್ಸಿನ ಭಕ್ತ ಪ್ರಹ್ಲಾದನಿಗೆ ವಿಷ್ಣು ಮೋಕ್ಷ ಭಾವವನ್ನು, ಮೋಕ್ಷದ ಸ್ಥಿತಿಯನ್ನು ಕೊಟ್ಟಾಗ ಹಲವಾರು ವರ್ಷಗಳಿಂದ ಹಲವಾರು ಜನ್ಮಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಂಥ ಋಷಿಮುನಿಗಳು ಕೇಳಿದ್ರಂತೆ, ನಾವು ಇಷ್ಟೆಲ್ಲ ಕಾಡಿನಲ್ಲಿ ಇದ್ದುಕೊಂಡು ನಿತ್ಯವೂ ಕೂಡ ನಿನ್ನ ನಾಮವನ್ನು ಉಚ್ಚರಿಸ್ತಾ ಸಾಧನೆಯನ್ನು ಮಾಡಿದ್ದೇವೆ, ಆದರೆ ಚಿಕ್ಕ ವಯಸ್ಸಿನ ಆ ಹುಡುಗನಿಗೆ ನೀವು ಮೋಕ್ಷವನ್ನು ಕೊಟ್ಟರಲ್ಲ, ನಾವು ಮಾಡಿದ ತಪ್ಪೇನು ಅಂತ ನಿಮ್ಮ ಹಾಗೆ ಅವರನ್ನು ಕೂಡ ಕೇಳಿದರು ಭಗವಂತನಿಗೆ. ವಿಷ್ಣು ಏನು ಹೇಳಿದರು? ಏನು ಮಾತನಾಡಲಿಲ್ಲ. ಆ ಎಲ್ಲ ಸಂತರನ್ನ ಕರೆದುಕೊಂಡು ಹೋಗಿ ಒಂದು ಜಾಗದಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡಿಸಿದ್ರಂತೆ. ಅಲ್ಲಿ ಆ ಮಣ್ಣಿನ ಕೆಳಗಡೆ ನೂರಾರು ಸ್ಕೆಲೆಟನ್ಸ್ ಇರ್ತಕ್ಕಂಥ ವ್ಯಕ್ತಿಯ ಸ್ಕೆಲೆಟನ್ಸ್ ಬೆದ್ದಿದ್ವಂತೆ. ಸಂತರು ಕೇಳಿದರು, ಇದು ಯಾಕಾಗಿ ತೋರಿಸಿದ್ರಿ? ವಿಷ್ಣು ಹೇಳಿದ್ರಂತೆ, ಈ ಎಲ್ಲ ಜನ್ಮಗಳಲ್ಲೂ ಈ ದೇಹಗಳು ಪ್ರಹ್ಲಾದ ಹಿಂದೆ ಹುಟ್ಟಿದ ಜನ್ಮಗಳು. ಹಿಂದೆ ಹುಟ್ಟಿ ಯಾವ್ಯಾವ ದೇಹದಲ್ಲಿ ಬಂದರೋ ಅಂತೆಲ್ಲ ದೇಹಗಳು ಈಗ ಇಲ್ಲಿದ್ದಾವೆ. ನಿಮಗೆ ಅನ್ನಿಸಿದ್ದು ಕೇವಲ 8 ವರ್ಷದ ಹುಡುಗ, ಆ ಹುಡುಗನ ಭಕ್ತಿಗೆ ಮೆಚ್ಚಿ ನಾವು ಮುಕ್ತಿಯನ್ನು ಮೋಕ್ಷವನ್ನು ಕೊಟ್ವಿ ಎಂಬ ಭಾವ ನಿಮ್ಮದಾಗಿದೆ. ಆದರೆ ಕೇವಲ ಈ ವಯಸ್ಸಿನಲ್ಲಿ ಶ್ರೀಮನ್ನಾರಾಯಣ ಅಂತ ರಪ್ಪನಿಗೋಸ್ಕರ ಕೂಗಿದ ಅಂತಲ್ಲ, ಹಿಂದಿನ ಇಷ್ಟೂ ಜನ್ಮಗಳಲ್ಲಿ ಕೂಡ ಸಾಧನೆಯನ್ನು ಮಾಡಿ ಮಾಡಿ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಮಿಸ್ ಆಗಿದ್ದದು ಈ ಜನ್ಮದಲ್ಲಿ ಅದು ಪೂರ್ಣತೆಯನ್ನು ಪಡ್ಕೊಂಡಿದೆ. ನಾವು ಕೇವಲ ಎಂದೋ ಒಂದು ದಿನ ಭಗವಂತನನ್ನು ಹೊಗಳಿ ಹಾಡಿದ ತಕ್ಷಣ ಎಲ್ಲವೂ ಕೂಡ ಬರಬೇಕು ಅಂತ ಭಾವಿಸ್ತೇವೆ. ಸಾಧನೆ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿರ್ತಕ್ಕಂಥದ್ದು. ಅಂತಃಕರಣದ ಶುದ್ಧಿಯ ಸಾಧನೆಯ ಸ್ಥಿತಿ ಒಂದು ಪ್ರಕ್ರಿಯೆ. ಅದು ಎಷ್ಟು ಜನ್ಮಗಳನ್ನು ಪಡ್ಕೊಳ್ಬೇಕೋ ಗೊತ್ತಾಗೋದಿಲ್ಲ. ಅಷ್ಟೊಂದು ಅಂತಃಕರಣವನ್ನು ಅಶುದ್ಧಿಯನ್ನಾಗಿ ನಾವು ಮಾಡಿಟ್ಕೊಂಡಿದ್ದೇವೆ. ಮತ್ತೆ ತೊಳಿತಕ್ಕಂಥ ಕೆಲಸವನ್ನು ನಾವೇ ಮಾಡಬೇಕಾಗತ್ತೆ. ಅದಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಭಾವವನ್ನು ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಹೆಚ್ಚು ಹೆಚ್ಚು ಮಾಡಿದ್ದಾದರೆ ನಾವು ಅಷ್ಟು ಭಗವಂತನನ್ನು ಪಡ್ಕೊಳ್ಳಿಕ್ಕೆ, ಅವನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪಾತಾಳದಲ್ಲಿದ್ದಂಥ
ಬಲಿಚಕ್ರವರ್ತಿಯ ಮನೆಗೆ ಒಮ್ಮೆ ರಾವಣ ಹೋಗಿದ್ದ ಸಂದರ್ಭದಲ್ಲಿ ಯಾರೋ ಹೇಳ್ತಾರೆ, ನಿಮ್ಮ ಪೂರ್ವಜರಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಇಲ್ಲಿ ಇದ್ದಾರೆ ಅಂತ. ಮೊದಲೇ ವಿಷ್ಣು ದ್ವೇಷಿ ರಾವಣ ಅಲ್ಲಿಗೆ ಹೋಗಿ ಹೇಳಿದ್ರಂತೆ ಸಿಂಹಾಸನದಲ್ಲಿ ಕುಳಿತಿದ್ದಂಥ ಬಲಿಚಕ್ರವರ್ತಿಗೆ, ನಮ್ಮ ಮನೆತನದ ನಮ್ಮ ಹಿರಿಯರಾಗಿದ್ದೀರಿ, ನಮ್ಮ ಮನೆತನದ ದ್ವೇಷಿ ಹರಿಯಾಗಿದ್ದಾರೆ, ನಿಮ್ಮನ್ನು ಇಲ್ಲಿ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ. ಏನೂ ಮಾತನಾಡ್ದಲೆ ಬಲಿಚಕ್ರವರ್ತಿ ಹೇಳಿದ್ರಂತೆ, ನೆಲದ ಮೇಲೆ ಏನೋ ಒಂದು ವಸ್ತು ಬಿದ್ದಿತ್ತು ಚಕ್ರಾಕಾರವಾಗಿ, ಅದನ್ನು ಎತ್ತಿ ತನ್ನಿ ಅಂತ ಹೇಳಿದರು. ಸಿಂಹಾಸನದಲ್ಲಿ, ಚಿಕ್ಕ ಸಿಂಹಾಸನದಲ್ಲಿ ಕುಳಿದಂಥ ರಾವಣ ಕೆಳಗಿಳಿದು ಆ ವೃತ್ತಾಕಾರವಾಗಿ ಬಿದ್ದಂಥ ಒಂದು ಸಣ್ಣ ವಸ್ತುವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಿ ಅದನ್ನು ಎತ್ತಲಿಕ್ಕಾಗದಲೇ ಮೈ ಮೇಲೆ ಹಾಕ್ಕೊಂಡು ಹಾಗೇ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರಂತೆ. ಕೊನೆಗೆ ಬಲಿಚಕ್ರವರ್ತಿ ಹೇಳಿದ್ರಂತೆ ಅದನ್ನು ಬಿಡಿಸ್ಲಿಕ್ಕೋಸ್ಕರ ಆ ಮೇಲೆ ಬಿದ್ದಂಥ ಒಂದು ವಸ್ತುವನ್ನು ಪಕ್ಕಕ್ಕೆ ಇಟ್ಟು ಸಾವರಿಸಿಕೊಂಡು ರಾವಣ ಮೇಲೆ ಎದ್ದು ನಿಂತ್ಕೊಳ್ತಾನೆ. ಕೇಳ್ತಾರೆ, ಏನು ತಾತ ಇದು ಅಂತ. ಅವರಿಗೆ ಮುತ್ತಾತನ ಏನೋ ಆಗಬೇಕಾಗಿತ್ತು. ಬಲಿಚಕ್ರವರ್ತಿ ಹೇಳಿದ್ರಂತೆ, ಅದು ಏನೂ ಇಲ್ಲ, ನಮ್ಮ ಅಪ್ಪನ ಅಪ್ಪ ಭಕ್ತ ಪ್ರಹ್ಲಾದ, ಅವರ ಅಪ್ಪ ಬಂದು ಹಿರಣ್ಯಕಶಿಪು, ನಮ್ಮ ಮುತ್ತಾತ ಕಿವಿಗೆ, ಹಿರಣ್ಯಕಶಿಪು ಕಿವಿಗೆ ಹಾಕ್ಕೊಳ್ತಾ ಇದ್ದಂತ ಅದು ಇಯರ್ ರಿಂಗ್ ಅಂತ, ಕಿವಿಗೆ ಹಾಕ್ಕೊಳ್ತಾರಲ್ಲ ರಿಂಗು, ಅದು ಅಂತಹ ರಿಂಗನ್ನೇ ನಿನ್ನ ಕೈಲಿ ಎತ್ತಲಿಕ್ಕೆ ಆಗಲಿಲ್ಲ. ಅದನ್ನೇ ಎತ್ತಲಿಕ್ಕೆ ಆಗದೇ ಇರ್ತಕ್ಕಂತಹವನು ನಮ್ಮ ತಾತನ ದುಷ್ಟ ಗುಣಗಳಿಗೋಸ್ಕರ ಹರಿ ನಾರಾಯಣ ಏನು ಶಿಕ್ಷೆ ಕೊಟ್ಟನಲ್ಲ, ಅವನ ದುಷ್ಟಗುಣಗಳಿಗೋಸ್ಕರ ಶಿಕ್ಷೆಯನ್ನು ಕೊಟ್ಟನೆ ಹೊರತು ಬೇರೆದಕ್ಕಲ್ಲ. ಅಂತಹ ಆತ ಹಾಕೊಳ್ತಾ ಇದ್ದಂಥ ಕಿವಿಯ ವಾಲೆಯನ್ನೇ ನೀನು ಎತ್ತಲಿಕ್ಕೆ ಆಗದೇ ಇರ್ತಕ್ಕಂಥವನು, ಅವನನ್ನು ಏನು ಮಾಡ್ತೇವೆ, ಹೋಗು ವಾಪಸ್ಸು ಅಂತ ಹೇಳಿದಂತೆ. ರಾವಣ ಕೇಳಿದ್ದಂತೆ, ಹರಿ ನಿಮ್ಮನ್ನು ಪಾತಾಳಕ್ಕೆ ವಾಮನ ಅವತಾರದಲ್ಲಿ ನಿಮ್ಮನ್ನು ಪಾತಾಳಕ್ಕೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ರಂತೆ, ನಿಮ್ಮ ಮನೆಯ ದ್ವಾರದಲ್ಲಿ ಇರ್ತೇವೆ ಅಂತ. ಅವರು ಎಲ್ಲಿ ಅಂತ ಕೇಳಿದರು. ಅವರು ಹೇಳಿದರು, ನೀನು ಒಳಗಡೆ ಬರಬೇಕಾದ್ರೆ ನಿಮ್ಮನ್ನು ಒಳಗಡೆ ಬಿಟ್ಟವನೇ ಹರಿ ಅಂತ ಹೇಳಿದ್ರಂತೆ. ಅಷ್ಟೇ ಕೋಪದಲ್ಲಿ ವಾಪಸ್ಸು ಹೋದ ನಂತರದಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ವಾಪಸ್ ಬಂದು ಕೇಳಿದ್ರಂತವರು, ಅವರಲ್ಲಿಲ್ಲ, ಬರಬೇಕಾದ್ರೆ ಕಂಡ್ರ ನಿನಗೆ ಅಂತ ಕೇಳಿ. ಹೌದು, ನಾನು ಒಳಗಡೆ ಬರಬೇಕಾದ್ರೆ ನಿನ್ನನ್ನು ನೋಡಲಿಕ್ಕೆ ಬರಬೇಕಾದ್ರೆ ಕಂಡದ್ದು ಸತ್ಯ, ಆದರೆ ಈಗ ಅಲ್ಲಿ ಇಲ್ಲ. ಬಲಿಚಕ್ರವರ್ತಿ ಹೇಳ್ತಾರೆ, ನೀನು ಒಳಗಡೆ ಬರಬೇಕಾದ್ರೆ ನನ್ನ ಮೇಲೆ ಪ್ರೀತಿ ಇತ್ತು, ನಿನ್ನ ಅಂತಃಕರಣ ಶುದ್ಧವಾಗಿತ್ತು. ಎಲ್ಲಿ ಅಂತಃಕರಣ ಶುದ್ಧವಾಗಿರುತ್ತೋ ಅಲ್ಲಿ ಪರಮಾತ್ಮ ಖಂಡಿತ ಕಾಣ್ತಾನೆ. ನೀನು ಹೊರಗಡೆ ಹೋಗಬೇಕಾದ್ರೆ ಹರಿಯ ಮೇಲಿನ ದ್ವೇಷದಿಂದ, ಕೋಪದಿಂದ, ಅಸೂಯೆಯಿಂದ ನಿನ್ನ ಅಂತಃಕರಣವನ್ನು ರಾಡಿಗೊಳಿಸಿಕೊಂಡೆ. ಯಾವ ರೀತಿ ಅಲೆಗಳಿರ್ತಕ್ಕಂಥ ಅಶುದ್ಧಿಯಾಗಿರ್ತಕ್ಕಂಥ ನೀರಿನ ಮೇಲೆ ನಮ್ಮ ಮುಖ ಕಾಣೋದಿಲ್ವೋ ಅದೇ ರೀತಿ ಅಶುದ್ಧಿಗೊಂಡಂಥ ಅಂತಃಕರಣದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಕಾಣಲಿಕ್ಕೂ ಸಾಧ್ಯ ಇಲ್ಲ. ನೀನು ಹೊರಗೆ ಹೋದ ನಂತರದಲ್ಲಿ ಕೋಪದಲ್ಲಿ ಹೋದಿಯಲ್ಲ, ಹಾಗಾಗಿ ಹರಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಭಾವಸಂಗಮ, ಭಕ್ತಿ ಸಂಗಮದ ಈ ಕಾರ್ಯಕ್ರಮದಲ್ಲಿ ನಾವು 3 ದಿನಗಳ ಕಾಲ ಮಾಡಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಏನಾದರೂ ಮುಖ್ಯವಾಗಿದ್ದದ್ದು ಆದರೆ ಅಂತಃಕರಣವನ್ನು ಶುದ್ಧಿಗೊಳಿಸ್ಕೊಂಡು ಹೋಗ್ತಕ್ಕಂಥದ್ದು. ಅಂತಹ ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಕಾರ್ಯಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಮನೆಗಳಲ್ಲಿ ದೇಹವನ್ನು ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಇಷ್ಟು ವರ್ಷಗಳ ಕಾಲ ಮಾಡಿದ್ದೇವೆ. ಆದರೆ ದೇಹ ಶುದ್ಧಿ, ಅಂತಃಕರಣ ಶುದ್ಧಿ ಆಗದೆ ಕೇವಲ ದೇಹ ಶುದ್ಧಿ ಆದದ್ದಾದರೆ ಉಪಯೋಗ ಖಂಡಿತ ಆಗೋದಿಲ್ಲ. ಈ 3 ದಿನಗಳ ಕಾಲ ಏನು ಇಲ್ಲಿಗೆ ಇರಬೇಕು ಅಂತ ಬಂದಿದ್ದೀರೋ, ಈ ಜಗತ್ತನ್ನು ಸಾಕಷ್ಟು ಸುತ್ತಿಯಾಗಿದೆ. ಜಗತ್ತಿನ ಸುತ್ತುವಿಕೆಯನ್ನು ಸ್ವಲ್ಪ ಕಾಲ ನಿಲ್ಲಿಸಿ ನಮ್ಮ ಅಂತಃಕರಣದ ಅಂತರಂಗದ ಯಾತ್ರೆಯನ್ನು ನಾವು ಸ್ವಲ್ಪ ಪ್ರಾರಂಭ ಮಾಡಿದ್ದೆ ಆದರೆ ನಮ್ಮ ಅಂತಃಕರಣದ ಯಾತ್ರೆ ನಮಗೇನು ಬೇಕು ಎಲ್ಲವನ್ನು ಕೂಡ ತಂದು ಕೊಡುತ್ತೆ. ಆದರೆ ಬಾಹ್ಯದ ಯಾತ್ರೆಯಲ್ಲಿ ಇವತ್ತು ಬೇಕಾಗಿರ್ತಕ್ಕಂತಹ ಆಸೆಯಿಂದ ತಂದಂಥ ವಸ್ತು ಇನ್ನೊಂದು ವಸ್ತು ಸಿಕ್ಕ ತಕ್ಷಣ ಅದರ ಮುಖ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕಳ್ಕೊಡುತ್ತೆ. ಯಾವುದು ಅನಿತ್ಯವಾಗಿರ್ತಕ್ಕಂಥ ಸುಖ ನಮಗೆ ತಂದು ಕೊಡುತ್ತೋ, ಯಾವ ವಸ್ತು ತಂದು ಕೊಡುತ್ತೋ, ಯಾವ ಸ್ಥಿತಿ ತಂದು ಕೊಡುತ್ತೋ ಅದನ್ನು ಪ್ರಜ್ಞೆ ಇರ್ತಕ್ಕಂಥ ವ್ಯಕ್ತಿ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ಅದನ್ನು ಪಕ್ಕಕ್ಕೆ ಇಡ್ತಾರೆ. ನಮಗೆ ನಿತ್ಯ ಆನಂದವನ್ನು ಯಾವುದು ತಂದು ಕೊಡುತ್ತೋ ಅಂತಹದರ ಕಡೆಗೆ ನಮ್ಮ ಬದುಕನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ, ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಂತಹ ದಾರಿಯನ್ನು ಸದ್ಗುರುಗಳು ತೋರಿಸ್ತಾರೆ. ಅಂತಹ ಸದ್ಗುರುವಿನ ಸಾಂಕೇತಿಕ ವ್ಯಕ್ತಿಗಳಾಗಿರ್ತಕ್ಕಂಥ ಎಲ್ಲ ಯತಿಶ್ರೇಷ್ಠರು ಇಲ್ಲಿದ್ದಾರೆ. ಅವರ ಸಂಸರ್ಗದಲ್ಲಿ ಇರತಕ್ಕಂತಹದ್ದೇನೇ ನಮ್ಮೆಲ್ಲರ ಒಂದು ಭಾಗ್ಯ. ದುರ್ಲಭಂ ತ್ರಯಮೇವ ಏತತ್ ದೈವಾನುಗ್ರಹ ಏತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ, 2 ಹತ್ತಿರ ಲಭಿಸಿದೆ. ಕೊನೆಯದು ಮಹಾಪುರುಷ ಸಂಶಯ. ಎಲ್ಲ ಮಹಾಪುರುಷರ ಸಂಶಯದಲ್ಲಿ, ಸಂಸರ್ಗದಲ್ಲಿ 3 ದಿನಗಳ ಕಾಲ ತಾವೆಲ್ಲರೂ ಕೂಡ ಇದ್ದು ತಮ್ಮ ಬಾಳನ್ನು ಶುದ್ಧಿಗೊಳಿಸ್ಕೊಂಡು ಅಂತಃಕರಣವನ್ನು ಶುದ್ಧಿಗೊಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ, ನಮಗೆ ಇಂತಹ ಒಂದು ಭವ್ಯವಾಗಿರ್ತಕ್ಕಂಥ ಭಾವಸಂಗಮದ ಕಾರ್ಯದಲ್ಲಿ ಬಂದು ನಿಮ್ಮೆಲ್ಲರನ್ನ ಯತಿಶ್ರೇಷ್ಠರನ್ನು ನೋಡ್ತಕ್ಕಂಥ, ಅವರೆಲ್ಲರ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ
ಭಾಗ್ಯವನ್ನು ಒದಗಿಸಿಕೊಟ್ಟಂಥ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿಯವರ ಶ್ರೀಚರಣದಲ್ಲಿ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ದಿವ್ಯತ್ರೇಯರಿಗೆ ವಂದಿಸಿ ನಮ್ಮ ಮಾತುಗಳು ಮುಗಿಸ್ತೇವೆ. ಜೈ ಶ್ರೀ